ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೆಸೆಂಟ್ ನಾವು ಭೀಮಶಂಕರ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 48 ಕಿಲೋಮೀಟರ್ಸ್ ಇದೆ. ಇನ್ನು 2 ಬೈಕ್ ಬೇಡ ಅಂತೇಳಿ 1 ಬೈಕೆ ತೊಗೊಂಡು ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ನಾನು ಮೋಹನ್ ಬೈಕ್ ಬಂದುಬಿಟ್ಟು ನಾನೇ ಡ್ರೈವ್ ಮಾಡ್ತೇನೆ, ಬರೋಕಾರೆ ಮೋಹನ್ ಡ್ರೈವ್ ಮಾಡ್ತಾನೆ. ಇಲ್ಲಿಂದ ಹೋಗಿ ದರ್ಶನ ಮಾಡಿಕೊಂಡು ಮತ್ತು ರೂಮ್ ಚೆಕ್ಔಟ್ ಮಾಡಿ ತ್ರಯಂಬಕೇಶ್ವರ್ಗೆ ಹೋಗಬೇಕು. ಇಲ್ಲಿಂದ ತ್ರಯಂಬಕೇಶ್ವರ್ 215 ಇದೆ. ಬಟ್ ಚಳಿ ಅಂತೂ ಫುಲ್ ಇದೆ. ಬಟ್ ನಾವೇನು ಜಾಕೆಟ್ ಏನು ಹಾಕ್ಕೊಂಡಿಲ್ಲ, ಹಂಗೆ ನಾರ್ಮಲಾಗಿ ಹೋಗ್ತಾ ಇದೀವಿ. ಸ್ವಲ್ಪ ಹೊತ್ತಷ್ಟೇ, ಮತ್ತೆ ಆಯ್ತು ಅಂತಂದ್ರೆ ಮತ್ತೆ ಏನಿರಲ್ಲ ಚಳಿ. ಬಟ್ ರೂಮಲ್ಲಿದ್ದಾಗ ಏನು ಕಾಣಲಿಲ್ಲ. ಬಟ್ ನೈಟ್ ಅಂತ ಫುಲ್ ಚಳಿ ಇತ್ತು. ಬಟ್ ಬೆಳಗ್ಗೆ ಸ್ನಾನ ಮಾಡಿ ಬಂದ್ಮೇಲೆ ಚಳಿ ಏನಿದ್ದಿಲ್ಲ. ಬಟ್ ಇವಾಗಂತೂ ಫುಲ್ ಚಳಿ ಇದೆ. ವ್ಯೂ ಕಾಣ್ತಾ ಇದ್ದಲ್ಲ ಗೊತ್ತಾಗ್ತಿಲ್ಲ. ಬಟ್ ಮೋಹನ್ ಗಾಡಿ ಸ್ವಲ್ಪ ನನಗೆ ಅಡ್ಡ ಬರುತ್ತೆ ಅನಿಸ್ತು. ವೈಸರು ಹೋಗ್ಬೋದು. ಭೀಮಶಂಕರ್ 37 ಅಂತ ಹಾಕಿದ್ದಾರೆ. ಬಟ್ ನಿಮ್ಮ ಆ್ಯಪಲ್ಲಿ ನೋಡ್ರೆ 47 ತೋರಿಸುತ್ತೆ. ತಿರ್ಸ್ಬೇಕಾದ್ರೆ ಭಯ ಬರ್ತೀನಿ ಗಾಡಿನ. ಅಲ್ಲ ರಮೇಶ್ದಾದ್ರೆ ಭಯ ಬರ್ತಿತ್ತು, ಒಂದ್ಸಲ ಸ್ಕಿಡ್ ಆಗಿತ್ತು. ಅದಕ್ಕೆ ನಾವಲ್ಲಿಂದ ಮಹಾರಾಷ್ಟ್ರ ವೈಬ್ಸ್ ಬರ್ತಾ ಇಲ್ಲ ಈ ಕಡೆ ಸೈಡ್. ಯಾಕೆಂದರೆ ಹೆಂಗಿರುತ್ತೆ ಗೊತ್ತಾ ರೈನಿ ಸೀಸನಲ್ಲಿ. ಬಟ್ ಏನೋ ಮಳೆ ರೈನ್ಸ್ ಮಾಡಿ ಮಳೆ ಆಗಿದ್ದಂಗಿಲ್ಲ ಈ ಕಡೆ ಸೈಡು. ಬಟ್ ನೋಡಿ ಇವೆಲ್ಲ ಹಚ್ಚಿಗಿರ್ಬೇಕು. ಎಲ್ಲ ಗುಡ್ಡ ಎಲ್ಲ ಮಳೆ ಬಿದ್ದಿದಂಗಿಲ್ಲ, ಸರಿಯಾಗಿ ಮಳೆ ಬಿದ್ದಿದಂಗಿಲ್ಲ ಅಂದೆ. ಗುಡ್ಡ ಎಲ್ಲ ಒಣಗೋಗ್ಬಿಟ್ಟವ. ನೋಡಿ ಆ ಕಡೆ ಹೆಂಗಿರ್ಬೇಕು ಗೊತ್ತಾವೆಲ್ಲ ಲೊಕೇಶನು. ಅಲ್ಲ ಅದೇ ಹೆಂಗೆ ಕಾಣ್ತಿದ್ದು ಗೊತ್ತಾ ಲೊಕೇಶನ್. ಅದು ಎಲ್ಲ ಒಣಗೋಗ್ಬಿಟ್ಟಿದಂಗೆ, ಮಳೆ ಬಿದ್ದಿದಂಗಿಲ್ಲ. ಅದೇ ಇನ್ನು ಹರಿಹರ್ ಫೋರ್ಟ್ ಹೆಂಗಾಯ್ತು. ಸ್ವಲ್ಪ ಗ್ರೀನರಿ ಇದ್ರೆ ಸಾಕು. ಸ್ವಲ್ಪ ಏರ ಕೂಡ ನಮಗೆ ಇಷ್ಟವಾಗಿ ಇದಿರುತ್ತೆ. ರೋಡ್ ಅಂತೂ ಸೂಪರ್ ಇದೆ ಗುರು. ಸೇಮ್ ನನಗೆ ಶ್ರೀಶೈಲಂ ರೂಟ್ ಹೆಂಗಿದೆ ಆ ಥರ ಇದೆ ಸ್ವಲ್ಪ. ಅದು ಸಿಂಗಲ್ ಲೈನ್, ಇದು ಸಿಂಗಲ್ ಲೈನೆ. ಬಟ್ ನನಗಂತೂ ಘಾಟ್ ಸೆಕ್ಷನ್ ಎಲ್ಲ ಅಂತ ಹೊಡೆದ ಅಭ್ಯಾಸ ಆಗಿಬಿಟ್ಟಿದೆ. ಏನಂದ್ರೆ ನಾವು ಸ್ವಲ್ಪ ನಿಧಾನಕ್ಕೆ ಇರ್ಬೇಕಷ್ಟೇ. ಈ ಕಡೆ ರೈಟ್ ಸೈಡಲ್ಲಿ ಡ್ಯಾಮ್ ಕಾಣ್ತಾ ಇದೆ ನೋಡಿ, ಸೂಪರ್ ಐತೆ. ಹಿಂಗ ಮಸ್ತ್ ಐತೆ ವ್ಯೂ. ಯಾಕಡೆ ಈ ಕಡೆ ಅಲ್ಲ ಟಾಪ್ ಇರ್ತದೆ. ಇಷ್ಟ ತನಕ ಡೌನ್ ಇತ್ತು. ಬಟ್ ಇವಾಗೆಲ್ಲ ಮೇಲೆ ಹೋಗ್ಬೇಕು. ಬಿಸಿಲು ಬಿದ್ದರೆ ಸ್ವಲ್ಪ ಇದಾಗ್ತಿದೆ ಅಷ್ಟೇ. ಚಳಿ ಮಾತ್ರ ಕೈ ಅಂತೂ ಫ್ರೀಜ್ ಆಗಿ ಹೋಗ್ತಿದೆ ನನಗಂತೂ. ಇನ್ನು ಭೀಮಶಂಕರ್ ಬಂದುಬಿಟ್ಟು ಇನ್ನು 4 ಕಿಲೋಮೀಟರ್ಸ್ ಇದೆ. ಈ ಚಳಿಗೆ ಇನ್ನೂ ಮಾತು ಬರ್ತಾಯಿಲ್ಲ, ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ. ರೋಡ್ ಅಂತೂ ಒಂದು 20 ಕಿಲೋಮೀಟರ್ಸ್ ಅಂತ ವರ್ಸ್ಟ್ ಆಗಿದೆ. ಬಟ್ ಇವಾಗೇನು ಸಿಮೆಂಟ್ ರೋಡ್ ಬಂತು. ಇನ್ನೂ 3 ಇರ್ಬೋದು ಭೀಮಶಂಕರ್ಗೆ. ರೋಡ್ ನೋಡಿ ಹೆಂಗಿದೆ ಗಾಯ್ಸ್, ಸೂಪರ್ ಇದೆ ರೈಡ್ ಮಾಡೋಕ್ಕೆ. ನಾ ಭೀಮಶಂಕರ್ 3 ನೋಡ್ಬೋದು ನೀವು. ನಮಸ್ತೆ ಕರ್ನಾಟಕ ಜನತೆಗೆ. ನನ್ನ ಹೆಸರು ಮೋಹನ್ ಅಂತ. ಇದು ಫಸ್ಟ್ ವ್ಲಾಗ್ ನಂದು. ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬಳ್ಳಾರಿಯಿಂದ ಮಹಾರಾಷ್ಟ್ರಕ್ಕೆ ಟ್ರಿಪ್ ಬಂದಿದ್ವಿ. ಇವಾಗ ಜಸ್ಟು ಭೀಮಶಂಕರ್ ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು ಬಂದ್ವಿ. ಬರ್ಬೇಕಾದ್ರೆ ಟಿಫನ್ ಮಾಡೋಕ್ಕಂತ ನಿಲ್ಸ್ರೆ ಈ ಕಡೆ ಎಲ್ಲಿ ಟಿಫನ್ನೇ ಇಲ್ಲ. ಓನ್ಲಿ ವಡಾಪಾವು, ಪೂಹ ಅದು ಇದನ್ನೇ ಹೇಳ್ತಿದ್ದಾರೆ. ನಮ್ಮ ಕಡೆ ಆದರೆ ಬಳ್ಳಾರಿ ಕಡೆ ಆ ಕಡೆ ಸೈಡ್ ಆದರೆ ಇಡ್ಲಿ, ವಡ ಅದು ಯಾವುದು ಸಿಗುತ್ತೆ. ಆ ರೀತಿ ಯಾವುದು ಸಿಗ್ತಿಲ್ಲ ಈ ಕಡೆ. ಊಟದ ಅಡ್ಜಸ್ಟೇ ಆಗ್ತಿಲ್ಲ. ಈ ಕಡೆ ಸೌತ್ ಇಂಡಿಯನ್ ಥರ ಇಲ್ಲ. ಈ ಕಡೆ ರೂಟು ಟಿಫನ್ನು ಎಲ್ಲ ಏನು ಅಷ್ಟು ಸರಿ ಅನ್ನಿಸಿಲ್ಲ.
ಏನೇ ಹೇಳಿ ನಮ್ಮ ಬಳ್ಳಾರಿ ಈ ಕಡೆ ರೋಡು ಸರಿ ಇಲ್ಲ. ನಮ್ಮ ಕರ್ನಾಟಕದಲ್ಲಾದರೆ ಯಾವನ್ನ ಒಳ್ಳೆ ದೇವ್ರ ಪ್ಲೇಸ್ ಅಂತ ಏನೇನಿದ್ರೆ ಎಂಥ ರೋಡ್ ಇರ್ತಿತ್ತು. ನಮ್ಮ ಬಳ್ಳಾರಿದು ನೋಡಿದ್ರೆ ಈ ಕಡೆ ಮಹಾರಾಷ್ಟ್ರ ಕಡೆ ರೋಡೇ ಸರಿ ಇಲ್ಲ, ಟಿಫನು ಸರಿ ಇಲ್ಲ, ರೋಡು ಸರಿ ಇಲ್ಲ. ಒಂದು ಗಾಡಿ ಹೊಡೆಯೋಕೆ ಇಂಟ್ರೆಸ್ಟ್. ನನ್ನ ಗಾಡಿ ಆಫ್ ರೋಡ್ ಆಗಿದೆ, ಸರಿಯಾಗೈತೆ. ಬೇರೆ ಗಾಡಿ ನಮ್ಮ ಅಣ್ಣೊಂದು ಹಿಂದೆ ಇದ್ದಾನೆ ಒಬ್ಬತ್ತ, ಅದು ಸೇನ್ ಗಾಡಿ ಬಂದಿದ್ರೆ ಇಬ್ಬರು ಹೋಗಿ ಬಿಡ್ತಿದ್ವಿ. ಬಟ್ ಈ ಕಡೆ ಏನಂದರೆ ಪ್ಲೇಸಸ್ ಎಲ್ಲ ಮಸ್ತ್ ಇದ್ದಾವೆ. ಇನ್ನು ಮಳೆ ಆಗಿಲ್ಲ ಈ ಕಡೆ.